ಇಲ್ಲಿ ಬಂದ ತಕ್ಷಣ ನನಗೆ ಗಾಬರಿ ಆಯ್ತಿದೆ, ಪ್ಯಾನ್ ಇಂಡಿಯಾ ಸಿನಿಮಾದ ಪ್ರೆಸ್ ಮೀಟ್ ನಡೀತಿದೆಯಾ ಅಂತ. ಆಮೇಲೆ ದಿಗ್ಗಜರೆಲ್ಲ ಇಲ್ಲಿದ್ದಾರೆ, ಅವರು ಸಾಮಾನ್ಯವಾಗಿ ಎಲ್ಲ ಪತ್ರಿಕಾಗೋಷ್ಠಿಗಳಿಗೆ ಬರಲ್ಲ, ಅಂಥವರೆಲ್ಲ ಇಲ್ಲಿ ಬಂದು ಕೂತಿದ್ದಾರೆ ಅಂತಂದರೆ ಖುಷಿ ಆಯಿತು. ಅದು ಸಿನಿಮಾದ ಬಗ್ಗೆ ಒಂದು ನಂಬಿಕೆ. ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡಕ್ಕೆ ವರ ಅಂತ ನಾವು ಇವತ್ತಿಗೂ ಅಂದ್ಕೊಂಡಿದ್ರೆ ಬಹುಶಃ ನಾವು ಇನ್ನೂ ಎಚ್ಚೆತ್ತುಕೊಳ್ಳುವಂತಹ ಯಾವುದೇ ಸಾಧ್ಯತೆಗಳಿಲ್ಲ ಅಂತ ನಾನು ನಂಬಿದ್ದೇನೆ. ಪದೇ ಪದೇ ಪ್ಯಾನ್ ಇಂಡಿಯಾ ಮಾತನಾಡ್ತಾರೆ. ಕನ್ನಡ ಚಿತ್ರರಂಗ ಅನ್ನುವಂಥದ್ದು ಇವತ್ತು ಥಿಯೇಟ್ರಿಗೂ ಜನ ಬರ್ತಿಲ್ಲ, ಓ ಟಿ ಟಿಗೂ ಸಿನಿಮಾ ಹೋಗ್ತಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇನ್ನೂ ಪ್ಯಾನ್ ಇಂಡಿಯಾ ಭ್ರಮೆಯಲ್ಲಿ ನಾವಿದ್ದರೆ ಯಾವುದೋ ಒಂದು ಸಿನಿಮಾ ಬಂತು ನಮ್ಮನ್ನು ಉದ್ಧಾರ ಮಾಡ್ತು ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪಾಗುತ್ತೆ. ಅಂಥ ಸಂದರ್ಭದಲ್ಲಿ ವಿಕಾಸ ಪರ್ವ ಅನ್ನೋಂಥದ್ದು ನಿಜಕ್ಕೂ ಕನ್ನಡ ಚಿತ್ರರಂಗದ ದೃಷ್ಟಿಯಿಂದಲೂ ಕೂಡ ಒಂದು ವಿಕಾಸ ಪರ್ವವಾಗಲಿ. ನಾಗೇಶ್ ಅವರು ನನ್ನ ಆತ್ಮೀಯರು, ಗೆಳೆಯರು. ಅವರಿಗೆ ಸಾಹಿತ್ಯದ ಒಲವಿದೆ, ಕವಿ ಕೂಡ, ಉದ್ಯಮಿ. ಅವರು ದುಡಿದ ಹಣವನ್ನು ಇಲ್ಲಿ ಹಾಕ್ತಿದ್ದಾರೆ ಅನ್ನೋಂಥದ್ದು ಒಂದು. ಎರಡನೇದು, ಓಕೆ ನಾನು ನಿಮ್ಮನ್ನೇ ಅಂದ್ಕೊಂಡೆ. ಆಮೇಲೆ ಇನ್ನೊಂದು ಅಕ್ಷರ ಪ್ರೀತಿ ಇರುವಂಥವರು ಈ ಕ್ಷೇತ್ರದಲ್ಲಿ ತೊಡಸ್ಕೊಳ್ತಾ ಇದ್ದಾರೆ, ಅಂದರೆ ಒಂದು ಪ್ಯಾಷನ್ ಇದೆ ಅನ್ನುವಂಥದ್ದು. ಅವೆರಡೂ ಕೂಡ ಈ ಸಿನಿಮಾದ ಬಗ್ಗೆ ನಂಬಿಕೆ ಇಡಲಿಕ್ಕೆ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ. ಎಲ್ಲವೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.